ಸ್ಥಳೀಯ ನಾಯಕರ ಪ್ರತಿಷ್ಠೆ ಅವರು ಬಂದ್ರೆ ಇವ್ರು ಬರಲ್ಲ ಅನ್ನೋ ಸ್ಥಿತಿ. ಒಗ್ಗಟ್ಟಿನಿಂದ ಮುನ್ನಡೆಯೋದೇ ಒಂದು ಸವಾಲು. ಪಾಪ ಉಗ್ರಪ್ಪ. ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪಗೆ ಸಂಕಷ್ಟ ಎದುರಾಗಿರುವಂತದ್ದು. ಒಬ್ಬ ನಾಯಕನನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ಅನ್ನುವ ಪರಿಸ್ಥಿತಿ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಸ್ಥಳೀಯ ನಾಯಕರ ಪ್ರತಿಷ್ಠೆಯಿಂದ ಉಗ್ರಪ್ಪ ಏಕಾಂಗಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಶಾಸಕರು, ಮಾಜಿ ಶಾಸಕರು, ಕಾಂಗ್ರೆಸ್ನ ನಾಯಕರು ಅವರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೂ ಕೂಡ. ಇನ್ನು ಸಿರಾಜ್ ಶೇಖ್ ವಿರುದ್ಧ ಭೀಮಾ ನಾಯಕ ಮುನಿಸಿಕೊಂಡಿದ್ದಾರೆ. ಸೂರ್ಯ ನಾರಾಯಣ ರೆಡ್ಡಿ ಕೂಡ ಈಗ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ನಾಮಪತ್ರ ಸಲ್ಲಿಕೆಗೂ ಕೂಡ ಬರಲಿಲ್ಲ, ಸಭೆಗೂ ಕೂಡ ಬರ್ತಾ ಇಲ್ಲ ಈ ಕಾಂಗ್ರೆಸ್ನ ನಾಯಕರು. ಮತ್ತೊಂದ್ ಕಡೆ ವೀಕ್ಷಕ ಹುದ್ದೆಯನ್ನ ನೀಡಿ ಸಂತೈಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ. ಇನ್ನು ಶಾಸಕ ನಾಗೇಂದ್ರ ಪ್ರಚಾರಕ್ಕೆ ಬರೋದು ಡೌಟು ಅಂತಾನೆ ಹೇಳಲಾಗ್ತಾ ಇದೆ. ಇನ್ನ ಕಂಪ್ಲಿ ಶಾಸಕ ಗಣೇಶ್ ಪರ ಬೆಂಬಲಿಗರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜೈಲ್ನಲ್ಲಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್ರನ್ನ ಬಿಡಿಸ್ಕೊಂಡು ಬನ್ನಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರು. ಸಮಸ್ಯೆ ಬಗೆಹರಿಸಲು ಉಸ್ತುವಾರಿ ಸಚಿವ ಡಿ.ಕೆ. ಶಿವಕುಮಾರ್ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಸಂತೋಷ್ ಲಾಡ್ ಈಗ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಇಲ್ಲಿ ಒಂದ್ ಕಡೆ ಉಗ್ರಪ್ಪ ಅವರು ಗೆಲ್ಲೇಬೇಕು ಅಂದ್ರೆ ಸಾಕಷ್ಟು ಹರಸಾಹಸವನ್ನ ಪಡಲೇಬೇಕಾದಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಎಷ್ಟೇ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರೂ ಕೂಡ ಅಲ್ಲಿನ ಶಾಸಕರನ್ನ ಒಂದೆಡೆ ಸೇರಿಸೋದಕ್ಕೆ ಆಗ್ತಾ ಇಲ್ಲ. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗದಂತ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣ ಆಗಿರೋದು. ಸೊ ಹೀಗಾಗಿ ಉಗ್ರಪ್ಪನವರು ಏಕಾಂಗಿಯಾಗಿ ಹೋರಾಡಬೇಕಾದಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಉಪಚುನಾವಣೆಯಲ್ಲಿ ಈಸಿಯಾಗಿ ಗೆದ್ದುಬಿಟ್ರು ಎಲ್ಲಾ ಸಚಿವರು, ಸಿಎಂ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಉಗ್ರಪ್ಪನವರ ಗೆಲುವಿಗೋಸ್ಕರ ಶ್ರಮಿಸಿದ್ರು. ಆದ್ರೆ ಈ ಬಾರಿ ಅಷ್ಟು ಈಸಿ ಆಗಿಲ್ಲ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಉಪಚುನಾವಣೆಯಲ್ಲಿ ಗೆದ್ದಷ್ಟು ಈಸಿಯಾಗಿ ಈ ಬಾರಿ ಗೆಲ್ಲೋದು ಕಷ್ಟ. ಉಗ್ರಪ್ಪನವರು ಡಿ.ಕೆ.ಶಿ ಏನೇ ಮಾಸ್ಟರ್ ಪ್ಲಾನ್ ಮಾಡಿದ್ರು ಕೂಡ ಅಲ್ಲಿನ ಶಾಸಕರನ್ನ ಹೊಂದಾಣಿಕೆಯನ್ನ ಮಾಡ್ಲಾಗ್ತಾ ಇಲ್ಲ. ಸೊ ಯಾವ ರೀತಿಯಾದಂತ ತಲೆಬಿಸಿ? ಪೃಥ್ವಿರಾಜ್, ಸಹಜವಾಗಿ ಏನು ಉಗ್ರಪ್ಪ ಅವರಿಗೆ ಕಳೆದ ಉಪಚುನಾವಣೆಯಲ್ಲಿ ಇದ್ದಂತ ಹಾಸಿಗೆಯಷ್ಟು ಇರುವಂತಹ ಹಾದಿ ಏನಿದೆ ಅದು ಈ ಬಾರಿ ಚುನಾವಣೆಯಲ್ಲಿ ಮುಳ್ಳಿನ ಹಾದಿಯಾಗಿ ಪರಿವರ್ತನೆ ಆಗಿದೆ. ಯಾಕಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲ ನಾಯಕರನ್ನ ಒಟ್ಟಿಗೆ ಒಂದ್ ಕಡೆಗೆ ಸೇರಿಸೋದೇ ದೊಡ್ಡ ತೆರನಾವಾಗಿದೆ ಉಗ್ರಪ್ಪ ಅವರಿಗೆ. ಯಾಕಂದ್ರೆ ಒಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗೋದಿಲ್ಲ ಅಂತೇಳಿ ಸಂಕಷ್ಟಗಳ ಮೇಲೆ ಸಂಕಷ್ಟ ಉಗ್ರಪ್ಪ ಅವ್ರಿಗೆ ಆಗ್ತಾ ಇರೋದು. ಯಾಕಂದ್ರೆ ಏನು ಉಪಚುನಾವಣೆಯಲ್ಲಿ ಮೊದಲೆಲ್ಲವೂ ಕೂಡ ಚೆನ್ನಾಗಿತ್ತು, ಆದ್ರೆ ಈ ಚುನಾವಣೆ ಹೊಸತಿಲಲ್ಲಿ ಬಳ್ಳಾರಿಯಲ್ಲಿರುವಂತ ಇಬ್ಬರು ಶಾಸಕರು ರೆಸಾರ್ಟ್ ನಲ್ಲಿ ಬಡದಾಡ್ಕೊಳ್ತಾರೆ. ಇದು ಬಹಳ ಸಾಕಷ್ಟು ಪ್ರಭಾವನ ಬೀರ್ತಾ ಇದೆ. ಒಬ್ಬ ಶಾಸಕನ ಪರವಾಗಿದ್ರೆ ಮತ್ತೊಬ್ಬ ಶಾಸಕನಿಗೆ ಎದುರಾಳಿ ಆಗ್ತದೆ. ಈ ಹಿಂದೆನೂ ಕೂಡ ಕಂಪ್ನಿಯಲ್ಲಿ ಶಾಸಕರ ಬೆಂಬಲಿಗರು, ಗಣೇಶನ ಬೆಂಬಲಿಗರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೂಡಲೇ ಪಕ್ಷ ಅಮಾನತು ಮಾಡಿದೆ ಗಣೇಶ್ ಅವ್ರನ್ನ ವಾಪಸ್ ಕರೆದುಕೊಳ್ಳಿ ಅಂತೇಳಿ ಜನರೆಲ್ಲ ಅಲ್ಲಿರುವಂತ ಬೆಂಬಲಿಗರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿ ಒತ್ತಾಯನ ಮಾಡಿದ್ರು. ಇದೀಗ ಬಳ್ಳಾರಿಯಲ್ಲಿ ಬೇರೆ ಬೇರೆ ನಾಯಕರು, ನಾಗೇಂದ್ರ ಅವರು ಕೇವಲ ನಾಮಪತ್ರ ಸಲ್ಲಿಸಲಿಕ್ಕೆ ಆಗಮಿಸಿದ್ರ ಹೊರತು ಪ್ರಚಾರ ಬರ್ತಾರೋ ಇಲ್ಲ ಅನ್ನೋದು ಕೂಡ ಸಾಕಷ್ಟು ವಿವಾದಗಳಿದೆ. ಇನ್ನು ಅಗ್ರಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯಕ್ ಡಿ.ಕೆ.ಶಿ ಅವರ ಸಮ್ಮುಖದಲ್ಲಿ ಮಾಜಿ ಶಾಸಕ ಸಿರಾಜ್ ಶೇಖ್ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಅವರನ್ನ ಅಮಾನತು ಮಾಡದೇ ಇದ್ರೆ, ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡದೇ ಇದ್ರೆ ನಾನು ಪ್ರಚಾರಕ್ಕೆ ಬರೋದಿಲ್ಲ ಅನ್ನೋ ರೀತಿಯಾದಂತ ಹೇಳಿಕೆಗಳನ್ನ ನೀಡ್ತಾರೆ. ಇವೆಲ್ಲವೂ ಕೂಡ ಉಗ್ರಪ್ಪ ಅವರಿಗೆ ಸಾಕಷ್ಟು ತಲೆನೋವು ತಂದಿದೆ. ಇನ್ನು ಸೂರ್ಯನಾರಾಯಣ ರೆಡ್ಡಿ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಇಲ್ಲಿವರೆಗೂ ಕೂಡ ಸಾಕಷ್ಟು ವರ್ಚಸ್ಸಿನ ಮೂಲಕ ಏನು ಮತಗಳ ಗಳಿಕೆಗೆ ಪ್ರಮುಖ ಕಾರಣರಾಗಿದ್ರು, ಆದ್ರೆ ಅವರು ಕೂಡ ಹೊರಗಡೆ ಬರ್ತಾ ಇಲ್ಲ. ನಾಮಪತ್ರ ಸಲ್ಲಿಕೆ ವೇಳೆಯಲ್ಲೂ ಕೂಡ ಅವರ ಗೈರು ಹಾಜರಿ ಎದ್ದು ಕಾಣ್ತಾ ಇತ್ತು. ಸ್ವತಃ ಡಿ.ಕೆ.ಶಿ ಅವರು ಅವರ ಮನೆಗೆ ಹೋಗಿ ಸಂಧಾನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಉಗ್ರಪ್ಪ ಅವರು ಏಕಾಂಗಿಯಾಗಿ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೃಥ್ವಿರಾಜ್.